ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ನಾನು ಇವತ್ತು ಒಂದು ವಿಶೇಷದ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಏನು ವಿಡಿಯೋ ಅಂತ ಗೊತ್ತಾಗಬೇಕಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆಗ ನಿಮಗೆ ಗೊತ್ತಾಗುತ್ತೆ ಏನು ವಿಡಿಯೋ ಅಂತ. ನಾವೀಗ ನಮ್ಮಮ್ಮ ಮನೆಗೆ ಹೋಗಿ ಸ್ವಲ್ಪ ಡೆಕೋರೇಷನ್ ಮಾಡಿದ್ವಿ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಅಣ್ಣನ ಮಗಳು ಹಾಗೆ ನಮ್ಮ ಅತ್ತಿಗೆ ಊರಿಂದ ಬರ್ತಾ ಇದ್ದಾರೆ. ಅವಳು ಫಸ್ಟ್ ಟೈಮ್ ನಮ್ಮಮ್ಮ ಮನೆಗೆ ಬರ್ತಾ ಇರೋ ಕಾರಣದಿಂದ ಮೊಮ್ಮಗಳು ಮನೆಗೆ ಬರ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಿ ಸಂಪ್ರದಾಯವಾಗಿ ಮನೆಗೆ ಕರ್ಕೊಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಈ ಥರ ಎಲ್ಲ ಮಾಡಿ ರೆಡಿ ಮಾಡಿ ಆರತಿ ಎಲ್ಲ ಎತ್ಕೊಂಡು ರೆಡಿ ಮಾಡಿ ಅವಳಿಗೆ ದೊಡ್ಡತ್ತೆ ಹಾಕ್ತೀನಿ. ನಾನೇ ಅವಳಿಗೆ ಆರತಿ ಎಲ್ಲ ಮಾಡಿ ಮನೆಗೆ ಕರ್ಕೊತಾ ಇದ್ದೀನಿ. ಫಸ್ಟ್ ನಮ್ಮ ಅತ್ತಿಗೆ ಮತ್ತು ಪಾಪನ ಕರ್ಕೊಂಬಂದು ನಾನೊಂದು 2 ಜನ ನಡೆಸ್ರಿ, ನಾವೆಲ್ಲ ಡೆಕೋರೇಷನ್ ಮಾಡಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಒಂದು 2 ಜನ ನಡೆಸಿ ಅಂತ ತಿಳಿಸಿದ ತಕ್ಷಣ ಹತ್ಬಿಟ್ಲು ಅವಳು. ಆಮೇಲೆ ಕರ್ಕೊಂಡು ಬಂದರು. ಆಮೇಲೆ ನಮ್ಮ ಗುಂಡು ಕೂಡ ನಡ್ಕೊಂಡು ಬಂದ, ನೋಡ್ಕೊಂಡು ಒಂದೆರಡು ಏನಿದು ವಿಶೇಷವಾಗಿದೆಯಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಫೈನಲಾಗಿ ಎಲ್ಲರೂ ನೆಂಟರು ಕೂಡ ಬಂದಿದ್ದರು. ನೋಡಿ, ನಮ್ಮ ಚಿಕ್ಕ ಗ್ಯಾಂಗ್ ಇದು, ನನ್ನ ತಂಗಿದಿರು, ತಮ್ಮ ಎಲ್ಲ ಇವರೇನೆ. ಎಲ್ಲ ಏನು ಫಂಕ್ಷನ್ಗೆ ಓಡ್ತಾ ಇದ್ದೀವಿ. ಏನು ಫಂಕ್ಷನ್ ಅಂತ ಹಾಗೆ ಗೊತ್ತಾಗುತ್ತೆ. ವಿಡಿಯೋನ ನೋಡ್ತಾ ಇರಿ. ನಮ್ಮ ಕೋತಿಗಳ ಗ್ಯಾಂಗ್ ನಾವೆಲ್ಲ ಕಾರ್ನ ಬುಕ್ ಮಾಡಿಬಿಟ್ಟು ಕಾರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ ಕಾರ್ ಬಂತು. ಕಾರಲ್ಲಿ ಎತ್ಕೊಂಡು ನಾವು ಹೊಟ್ಟಿದ್ದು ಯಲಹಂಕ ನ್ಯೂ ಟರ್ನ್ ಕಡೆಗೆ. ಅಲ್ಲಿ ಫಂಕ್ಷನ್ ಹಾಲ್ ಇರೋವಂಥದ್ದು. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ ಕಾರಲ್ಲಿ ಎಲ್ಲರೂ. ಆಮೇಲೆ ಫಂಕ್ಷನ್ ಹಾಲ್ ಸಿಕ್ತು. ಇದು ಬಂದುಬಿಟ್ಟು ನ್ಯೂ ಟರ್ನಲ್ಲಿ ಇರೋದ್ರಿಂದ ವೀರಾಂಜನೇಯ ದೇವಸ್ಥಾನ ಟೆಂಪಲ್ ಪಕ್ಕದಲ್ಲೇ ಇರೋವಂಥದ್ದು. ಬಂದು ಎಲ್ಲ ಲಗೇಜ್ನ ಕೂಡ ಸೇಫಾಗಿ ಎಲ್ಲ ಎತ್ತಿಡ್ತಾ ಇದ್ದೀವಿ. ಆಮೇಲೆ ಪಕ್ಕದಲ್ಲಿ ದೇವಸ್ಥಾನ ಇದ್ದಿದ್ದರಿಂದ ದೇವಸ್ಥಾನ ಕೂಡ ಹೋದ್ವಿ. ಶನಿವಾರ ಅಲ್ವಾ, ತುಂಬಾ ಜನ ಇದ್ದಾರೆ. ಆಂಜನೇಯ ದೇವಸ್ಥಾನ ಹೋಗಿದ ತಕ್ಷಣ ಶಿವನ ದರ್ಶನ ಮಾಡಿಕೊಂಡು ಆಮೇಲೆ ಆಂಜನೇಯನ ಕೂಡ ದರ್ಶನ ಮಾಡಿಕೊಂಡು ಆಮೇಲೆ ಪ್ರಸಾದಕ್ಕೋಸ್ಕರ ಹೋದ್ವಿ. ಪ್ರಸಾದಕ್ಕೆ ನೋಡಿ ಎಷ್ಟು ದೊಡ್ಡ ಕ್ಯೂ ನಿಂತಿದೆ ಅಂದರೆ, ಪ್ರಸಾದನೇ ಬೇಡ ತೊಗೊಳೋದು ಅನ್ನೋ ಉದ್ದೇಶ ಅಂದ್ಕೊಂಡ್ಬಿಟ್ಟಿದ್ವಿ. ಸ್ವಲ್ಪ ಹೊಟ್ಟೆ ಹಶ್ವಾಗ್ತಿದ್ದ ಕಾರಣದಿಂದ ಪ್ರಸಾದ ತೊಗೊಂಡು ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ರಸಾದ ತೊಗೊಂಡು ತಿಂದ್ಬಿಟ್ವಿ. ಆಮೇಲೆ ಛತ್ರದೊಳಗಡೆ ಹೋದ್ವಿ. ಆಮೇಲೆ ನಮ್ಮ ಪಾಪನ ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ ನಾನು. ಆವಾಗಲೇ ಎತ್ಕೊಂಡಿರಲಿಲ್ಲ ಅಂಥೇಳಿ. ಆಮೇಲೆ ಅಲ್ಲೆಲ್ಲ ಅಡುಗೆ ಮಾಡೋದಕ್ಕೋಸ್ಕರ ನಾವು ಪಾತ್ರೆಗಳೆಲ್ಲ ತೊಗೊಂಡಿದ್ದು ರೆಡಿ ಮಾಡ್ಕೊಂಡ್ವಿ. ಯಾಕಂದರೆ ಅವರು ಲಾಕ್ ಮಾಡ್ಕೊಂಡು ಹೊರ್ಟೋಗ್ತಾರೆ ಛತ್ರದವರು. ಆಮೇಲೆ ನನ್ನ ತಂಗಿ ಕೈಯಲ್ಲೇ ಫಸ್ಟ್ ಪೂಜೆ ಮಾಡಿಸಿ ಆಮೇಲೆ ಎಲ್ಲ ಅಡುಗೆಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ನೈಟ್ ಊಟ ಮಾಡೋದಕ್ಕೋಸ್ಕರ ಫಸ್ಟಾಗಿ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಅನ್ನ ಸಾಂಬಾರನ್ನ ಮಾಡ್ಕೊತಾ ಇದ್ದೀವಿ. ಎಲ್ಲರೂ ಕೂಡ ತರಕಾರಿ ಎಲ್ಲ ಹಚ್ತಾ ಇದ್ದಾರೆ. ಅಡುಗೆ ಆದಮೇಲೆ ಊಟಗಳನ್ನ ಮಾಡ್ತಾಯಿದ್ದೀವಿ. ಒಬ್ಬೊಬ್ಬರೇ ಅನ್ನ ಸಾರು ಲೈಟಾಗಿ ಒಂದು ನೈಟಿಗೆ ಸಾಕು ಅಂಥೇಳಿ ಇದು ಐಟಮ್ನ ಮಾಡಿಕೊಂಡು ಊಟನ ಮಾಡ್ತಾಯಿದ್ದೀವಿ. ನನ್ನ ಮಗಳು ನೋಡಿ ಎಷ್ಟು ದೊಡ್ಡಳಾಗ್ಬಿಟ್ಟಿದ್ದಾಳೆ ಅಂದರೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ನೀರು ಇಟ್ಕೊಂಡೋಗಿ ನೀರು ಸರ್ವ್ ಮಾಡೋ ಅಷ್ಟು ದೊಡ್ಡಳಾಗ್ಬಿಟ್ಟಿದ್ದಾಳೆ. ಊಟ ಎಲ್ಲ ಆದಮೇಲೆ ಒಬ್ಬೊಬ್ಬರೇ ಒಂದೊಂದು ಕೆಲಸಗಳನ್ನ ಮಾಡ್ತಾಯಿದ್ದು. ನಾನು ನನ್ನ ಮಗಳಿಗೆ ಊಟ ಮಾಡಿಸ್ತಾ ಇದ್ದೀನಿ. ಅವಳು ಬೂಂದಿ ಪ್ಯಾಕೆಟ್ನ ರೆಡಿ ಮಾಡ್ತಾ ಇದ್ದಾಳೆ. ನನ್ನ ತಂಗಿಯವ್ರ ಅತ್ತೆ ಮತ್ತು ಅವರ ನಾದಿನಿ ಬಂದುಬಿಟ್ಟು ಒಬ್ಬಟ್ಟಿಗೆ ಎಲ್ಲರೂ ರೆಡಿ ಮಾಡ್ತಾಯಿದ್ದಾರೆ. ನಮ್ಮಮ್ಮ ಊರನ್ನ ರುಬ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಹೇಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಒಬ್ಬಟ್ಟು ಊಟ ಮಾಡಿಸ್ತಾ ಇರೋದ್ರಿಂದ ಒಬ್ಬಟ್ಟು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ರಾತ್ರಿ 2 ಗಂಟೆ ಆಗಿದೆ. ನನ್ನ ಮಗಳು ಆಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಎಷ್ಟು ಆಟ ಇದ್ದಾಳೆ ಅಂದರೆ ಅಷ್ಟು ಆಟ ಆಡ್ತಾ ಇದ್ದಾಳೆ. ಫೈನಲಿ ಸಾಂಬಾರಿಗೆ ಹಾಗೆ ಬೇರೆದಕ್ಕೆಲ್ಲ ಬೇಕು ಅಂದ್ಬಿಟ್ಟು ಇನ್ನೂ ಸ್ವಲ್ಪ ತರಕಾರಿ ಬಿಡಿಸ್ಕೊತಾ ಇದ್ದೀವಿ ಒಬ್ಬೊಬ್ಬರೇ. ನನ್ನ ತಂಗಿದಿರು ನನ್ನ ತಮ್ಮಂದಿರು ಎಲ್ಲ ಸೇರ್ಕೊಂಡ್ಬಿಟ್ರೆ ಏನೋ ಒಂಥರ ಗಲ ಅಂತ ಸೌಂಡ್ ಮಾಡ್ತಾನೇ ಇರ್ತಾರೆ. ಎಲ್ಲರೂ ತಮಾಷೆಗೆ ಇದು ಮಾಡಿಕೊಂಡು ನಾವು ಹ್ಯಾಪಿಯಾಗಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊತೀವಿ. ಆವಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆಗ ಕೆಲಸ ಕೂಡ ಆಗ್ತಾ ಇರುತ್ತೆ. ಆಮೇಲೆ ಒಬ್ಬಟ್ಟು ಎಲ್ಲರೂ ಮಾಡೋದಕ್ಕೂ ಎಲ್ಲರೂ ಕೂಡ ಹೋಗಿ ಮಲಗಿಬಿಟ್ಟಿದ್ರು ಸ್ವಲ್ಪ ಹೊತ್ತು. ಆಮೇಲೆ ಎಲ್ಲರನ್ನ ಕರ್ಕೊಬಂದು 3 ಗಂಟೆಗೆ ಒಬ್ಬಟ್ಟು ಸುಡೋದನ್ನು ಸ್ಟಾರ್ಟ್ ಮಾಡಿದ್ವಿ. ಒಬ್ಬಟ್ಟು ಸಾಂಬಾರು ರೆಡಿ ಆಯಿತು, ಒಬ್ಬಟ್ಟು ಕೂಡ ರೆಡಿ ಆಯಿತು. ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಫೈನಲಿ 5 ಗಂಟೆಗೆ ಪೂರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಫೇವ್ರೇಟ್ ದರ್ಶನ್ ಸಾಂಗ್ಸ್ಗಳನ್ನ ಕೇಳ್ಕೊತ ಪೂರಿನ ಮಾಡ್ತಿದ್ದು. ದೊಡ್ಡವ್ರು ಯಾರೂ ಇಲ್ಲ ನೋಡಿ, ಎಲ್ಲ ನಾವೇ ಕೂತ್ಕೊಂಡಿದ್ದೀವಿ. ನಮ್ಮ ಪಲ್ಲವಿಯವ್ರ ಅತ್ತೆ ಒಬ್ರು ಇದ್ದಾರೆ, ನಾವು ಅಷ್ಟೇ. ಆಮೇಲೆ ನೈಟ್ ಬಂದುಬಿಟ್ಟು ಅವ್ರು ಈ ಥರ ಡೆಕೋರೇಷನ್ ಮಾಡಿಬಿಟ್ಟು ಹೋಗಿದ್ರು. ಮಾರ್ನಿಂಗ್ ಎಲ್ಲರೂ ಎದ್ಬಿಟ್ಟು ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ನಾನು ಈ ಥರ ರೆಡಿ ಆಗಿದ್ದೀನಿ ಅಂತ ನಾನು ಮಿರರಲ್ಲಿ ನೋಡ್ಕೊತಾ ಇದ್ದೀನಿ. ಪಕ್ಕದಲ್ಲಿ ನನ್ನ ತಂಗಿ ಕೂಡ ರೆಡಿ ಆಗ್ತಾಯಿದ್ದಾಳೆ. ನಮ್ಮಮ್ಮ ನೋಡ್ತಾವ್ರೆ ಏನು ಮಾಡ್ತಾವಳು ನನ್ನ ಮಗಳು ಅಂತ. ಫೈನಲಿ ಈ ಥರ ರೆಡಿ ಆದೆ. ಒಂದು ಕ್ರಿಯೇಟ್ ಸಣ್ಣದಾಗಿ ಒಂದು ಲುಕ್ ಚೆನ್ನಾಗಿತ್ತು. ಆಮೇಲೆ ನಮ್ಮ ಗುಂಡನ್ನ ಅವ್ನು ಮಾತಾಡ್ಸಿದ ತಕ್ಷಣ ನಾನು ಎತ್ಕೊಬೇಕು ಅಂತ ಬಗ್ತಾ ಇದ್ದಾನೆ. ಅವ್ನು ಮಾತಾಡ್ಸಿದ್ರೆ ಸಾಕು ಎತ್ಕೊಂಡೋಗಿ ಬರಬೇಕು. ಆಮೇಲೆ ಟಿಫನ್ ಮಾಡಬೇಕು ಅಂಥೇಳಿ ಚಿತ್ರಾನ್ನ ಮಾಡಿದ್ವಿ. ಟಿಫನ್ಗೆ ತಿಂಡಿ ಮಾಡಿಕೊಂಡು ಆಮೇಲೆ ತೊಟ್ಲು ಶಾಸ್ತ್ರನ ಶುರು ಮಾಡಿದ್ವಿ. ಏನಪ್ಪ ಫಂಕ್ಷನ್ ಅಂತೇಳಿದ್ರೆ ನಮ್ಮ ಗುಂಡುವಿನ ನಾಮಕರಣ, ನನ್ನ ತಂಗಿ ಮಗಂದು ನಾಮಕರಣ ಇದು. ಸೊ ನಾಮಕರಣದ ವಿಡಿಯೋ ಇದು. ನನ್ನ ತಮ್ಮನ ಹತ್ರ, ಅವನು ಸೋದರ ಮಾವ ಆಗಬೇಕಲ್ಲ, ಅವನ ಹತ್ರನೇ ಎಲ್ಲ ಶಾಸ್ತ್ರಗಳನ್ನ ಮಾಡಿಸ್ತಾ ಇದ್ದಾರೆ. ತೊಟ್ಲು ಶಾಸ್ತ್ರ ಮಾಡೋದು, ಹೆಸರಿಡೋದೆಲ್ಲನೂ ಇವರು ನನ್ನ ತಂಗಿ ಗಂಡ ಅವ್ರಿಗೆ ಏನೇನು ಶಾಸ್ತ್ರಗಳು ಮಾಡಬೇಕು ಆ ಥರ ಎಲ್ಲ ಮಾಡಿ ಆಮೇಲೆ ಇದು ಮಾಡ್ತಾಯಿದ್ದಾರೆ. ನನ್ನ ತಂಗಿ ಮಗ ತುಂಬಾ ಹತ್ಬಿಟ್ಟ, ತುಂಬ ಅಂದರೆ ತುಂಬಾ ಹತ್ಬಿಟ್ಟ. ಅವನು ಅಷ್ಟೊಂದು ಹತ್ತಿದ್ದು ನಾನು ನೋಡೇ ಇಲ್ಲ. ಅಷ್ಟೊಂದು ಹತ್ಬಿಟ್ಟವನೇ ಮಗು. ಅಂದರೆ ದಿಷ್ಟಿ ಎಲ್ಲ ಆಗುತ್ತೆ ಹೊರಗಡೆ ಕರ್ಕೊಂಡೋದಾಗ. ಮಕ್ಕಳು ಸಾಮಾನ್ಯವಾಗಿ ಅಳೋದು ಸಹಜ. ನಮ್ಮ ಅಮ್ಮನಿಗೆ ಅವ್ನು ಅಳ್ತಾ ಇದ್ದಾನೆ ಅನ್ನೋದೇ ಇದೆ ಹೊರತು ಫಂಕ್ಷನ್ ಅನ್ನೋ ಇದೇ ಇಲ್ಲ. ನಮ್ಮ ಅಮ್ಮಂಗೆ ಫಂಕ್ಷನ್ ಅನ್ನೋ
ಖುಷಿನೇ ಇಲ್ಲ. ಆ ಥರ ಬೇಜಾರಾಗೋಯ್ತು ನಮ್ಮ ಅಮ್ಮನಿಗೆ. ಯಾಕಂದರೆ ಅವರೇ ನೋಡ್ಕೊಳ್ಳೋದಲ್ವ, ಅವ್ನು ಅಷ್ಟೊಂದು ಹೇಳೋದನ್ನು ನೋಡಿ ಅವ್ರಿಗೂ ಕೂಡ ಬೇಜಾರಾಯಿತು. ಸೋದರ ಮಾವನ ಕೈಯಲ್ಲಿ ಮಗುನ ಕೊಟ್ಬಿಟ್ಟು ಉನಾರ ಹಾಕ್ಸಿ ಈ ಥರ ತೊಟ್ಲಲ್ಲಿ 3 ಸರಿ ಇಟ್ಟು ಎತ್ತಬೇಕು ಅಂತ ಹೇಳ್ತಾಯಿದ್ರು ದೊಡ್ಡವರು. ನನಗೆ ಗೊತ್ತಿಲ್ಲ ಈ ಶಾಸ್ತ್ರಗಳೆಲ್ಲ. ನನ್ನ ಮಗಳಿಗೂ ಕೂಡ ಇದೇ ಥರ ಮಾಡಿದ್ರು, ಬಟ್ ಸ್ವಲ್ಪ ಚೇಂಜು. ಒಬ್ಬೊಬ್ಬರ ಕಡೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಇರುತ್ತಲ್ಲ. ನಮ್ಮ ಗುಂಡ ನೋಡಿ ತೊಟ್ಲು ಇಟ್ಕೊಂಡೇ ಎದ್ದೊಳ್ತವನೆ. ನನ್ನ ತಮ್ಮ ಎಡಗಾಲಲ್ಲಿ ಮಗುನ ತೂಗ್ಬಿಟ್ಟು ತೊಟ್ಲನ್ನ, ಆಮೇಲೆ ಅವನ ಹೆಸರನ್ನ ಕೂಡ ಹೇಳ್ತಾ ಇದ್ದಾನೆ. ಅವನ ಹೆಸರು ಬಂದ್ಬಿಟ್ಟು ಗೌತಮ್ ಅಂತೇಳಿ. ಹೆಸರು ಇಕ್ಕಿದ ಕಾರಣಕ್ಕೆ ಅವರು ಅಂದರೆ ಶಾಸ್ತ್ರೋಕ್ತವಾಗಿ ಏನಾದರೂ ಉಡುಗೊರೆ ಕೊಡಬೇಕಲ್ವ, ಅದಕ್ಕೆ ನನ್ನ ತಮ್ಮನಿಗೆ ಬೆಳ್ಳಿ ಚೈನ್ ಕೊಟ್ಟರು. ನಮ್ಮಮ್ಮ ನನ್ನ ಮೊಮ್ಮಗನಿಗೆ ಉಂಗುರ ಮತ್ತು ಕಾಲು ಚೈನ ತಂದು ಕೊಟ್ಟಿದ್ದಾರೆ. ಅದನ್ನು ಕೂಡ ಹಾಕ್ತಾಯಿದ್ದಾರೆ. ಇವರೆಲ್ಲ ಫಂಕ್ಷನ್ಗೆ ಬಂದಿರೋಂಥ ನೆಂಟರು. ಈ ವಿಡಿಯೋದಲ್ಲಿ ನಾನು ಎಲ್ಲೂ ಅತಿ ಹೆಚ್ಚಿನಾಗಿ ಕಾಣಿಸ್ಕೊಳೋದೇ ಇಲ್ಲ. ಕಾರಣ ನಾನೇ ವಿಡಿಯೋ ಮಾಡ್ತಿದ್ದರಿಂದ ಎಲ್ಲೂ ಹೆಚ್ಚಿನಾಗಿ ಕಾಣಿಸ್ಕೊಳಕ್ಕಾಗಲೇ ಇಲ್ಲ. ಅವನ ಹೆಸರು ಬಂದ್ಬಿಟ್ಟು ಗೌತಮ್. ಹೆಸರು ಕೂಡ ರಿವೀಲ್ ಮಾಡಿದ್ರು, ಗೌತಮ್ ಆರ್ ಅಂತ ಹೇಳಿಬಿಟ್ಟು. ಆರ್ ಅಂದರೆ ಅವ್ರ ಅಪ್ಪ ಹೆಸರು ರಮೇಶ್ ಅಂತ ಹೇಳಿ. ಹೆಸರು ತುಂಬಾ ಚೆನ್ನಾಗಿದೆ ಅಲ್ವಾ. ಬರ್ತ್ ಸರ್ಟಿಫಿಕೇಟ್ ಮಾಡಿಸೋದಕ್ಕೋಸ್ಕರ ಆಲ್ರೆಡಿ ಹೆಸರನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದು, ಅಲ್ಲಿ ಕೊಟ್ಟು ಕೂಡ ಎಲ್ಲ ರೆಡಿ ಆಗಿತ್ತು. ಬಟ್ ನಾಮಕರಣ ಮಾಡೋದಕ್ಕೆ 9 ತಿಂಗಳು ವೆಯ್ಟ್ ಮಾಡಲೇಬೇಕಾಯಿತು. ಸೊ ಫೈನಲಿ 9 ತಿಂಗಳಾದಮೇಲೆ ನಾಮಕರಣನ ಮಾಡ್ತಾಯಿದ್ದಾರೆ. ಅವರು ನನ್ನ ತಂಗಿ ಮತ್ತು ಅವ್ರ ಯಜಮಾನರು ನನ್ನ ತಮ್ಮಂಗೆ ಬಟ್ಟೆ ಕೊಡೋ ಶಾಸ್ತ್ರ ಇತ್ತು, ಬಟ್ಟೆ ಕೊಟ್ಟರು. ಆಮೇಲೆ ನಮ್ಮಮ್ಮ ಕೂಡ ತವ್ರ ಮನೆಯಿಂದ ಮಗಳಿಗೆ ಸ್ವಲ್ಪ ಏನಾದರೂ ಉಡುಗೊರೆ ಕೊಡೋದಿರುತ್ತಲ್ಲ, ಅದನ್ನು ಕೊಡ್ತಾಯಿದ್ದಾರೆ. ನಮ್ಮ ಅಪ್ಪ ಅಮ್ಮ ಇಬ್ಬರ ಜೊತೆ ಸೇರಿಕೊಂಡು ನಾನು ನಮ್ಮ ಗುಂಡನ್ನ ಹಿಡ್ಕೊಂಡು ನೋಡ್ತಾ ಇದ್ದೀನಿ. ಆಮೇಲೆ ಒಬ್ಬೊಬ್ಬರಾಗಿ ನೆಂಟರೆಲ್ಲ ಬಂದುಬಿಟ್ಟು ಮಗುಗೆ ತಂದಿರೋವಂಥ ಉಡುಗೊರೆಗಳನ್ನ ಕೊಟ್ಬಿಟ್ಟು ಹಾಗೆ ಮಗುನ ಮಾತಾಡಿಸ್ಕೊಂಡು ಎಲ್ಲರೂ ಕೂಡ ಆಶೀರ್ವಾದ ಮಾಡಿಬಿಟ್ಟು ಮಗುಗೆ ಹೋಗ್ತಾಯಿದ್ದಾರೆ. ಈ ಬ್ಲೂ ಕಲರ್ ಸ್ಯಾರಿ ಹಾಕಿರೋದು ನಮ್ಮ ಅಜ್ಜಿ, ನಮ್ಮ ಅಮ್ಮ ಅವರ ಅಮ್ಮ. ಆಮೇಲೆ ಇವರು ನನ್ನ ತಮ್ಮನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಇವ್ರು ನನ್ನ ತಂಗಿದಿರೋ ತರಲೆಗಳಂದರೆ ತರಲೆಗಳು. ಆಮೇಲೆ ನಾವು ಕೂಡ ಹೋಗಿ ಫೈನಲಾಗಿ ಪಾಪು ಜೊತೆ ಒಂದು ಫೋಟೋ ತಗೊಂಡು ನಾವೆಲ್ಲ ಕಾಂಬಿನೇಷನ್ ಡ್ರೆಸ್ಗಳನ್ನ ತೊಗೊಂಡಿದ್ವಿ. ಆಮೇಲೆ ಇವರು ಕೂಡ ನಮ್ಮಮ್ಮ ಅವ್ರ ತಂಗಿ ಆಗ್ತಾರೆ. ಇವರು ಕೂಡ ಎಲ್ಲರೂ ಬಂದು ಇವ್ರು ನನ್ನ ತಮ್ಮಂದು ಫ್ರೆಂಡ್ಸು. ಏನೋ ಫಂಕ್ಷನ್ ಆದರೂ ಪಾಪ ಬರ್ತಾರೆ. ಆಮೇಲೆ ಎಲ್ಲ ಬಂದ್ಬಿಟ್ಟು ಊಟ ಏನು ಅಂತ ಊಟ ತಿನ್ನಕ್ಕೆ ಹೋಗಿದ್ವಿ ಎಲ್ಲರೂ ಕೂಡ. ನಾನು ಕೂಡ ಯಾವಾಗೂ ಬಡಿಸ್ತಿದ್ದೆ, ಬಟ್ ಈ ಸತಿ ಚೆನ್ನಾಗಿ ರೆಡಿ ಆಗಿದೆ ಅನ್ನೋ ಕಾರಣದಿಂದ ಬಡ್ಸೋಕ್ಕೆ ಹೋಗಲಿಲ್ಲ. ನಾನು ಸ್ವಲ್ಪ ಸೀರೆ ಗಲೀಜಾಗ್ಬಿಡುತ್ತೆ ಅದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗರೆಲ್ಲ ಬಡಿಸ್ತಾ ಇದ್ದಾರೆ. ನಮ್ಮನೆ ಫಂಕ್ಷನ್ನಲ್ಲಿ ನಮ್ಮ ಯಜಮಾನ್ರೆ ಯಾವಾಗೂ ಅಡುಗೆ ಮಾಡೋದು, ನಮ್ಮ ಹುಡುಗರು ಎಲ್ಲರೂ ಬಡಿಸೋದು. ನನ್ನ ತಂಗಿದಿರು, ತಮ್ಮಂದಿರು, ನಮ್ಮ ಮಾವನ ಮಕ್ಕಳು ಎಲ್ಲರೂ ಕೂಡ. ಆಮೇಲೆ ಫೈನಲಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಲಾಸ್ಟಲ್ಲಿ ಊಟ ಆದಮೇಲೆ ನನ್ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಈ ಡ್ಯಾನ್ಸ್ದು ಫುಲ್ಲು ವಿಡಿಯೋ ಎಲ್ಲೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಮನೇಲಿ ಯಾವುದೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ಗಳಾದಾಗ ನಾನು ಒಂದು ಸಣ್ಣದಾಗಿ ಡ್ಯಾನ್ಸ್ನ ಆಡೋದು ನನಗೆ ಅಭ್ಯಾಸ. ಮೊದಲಿಂದನೂ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ನಮ್ಮ ಮನೇಲಿ ಕೂಡ ಯಾರೂ ಏನು ಅನ್ನೋದಿಲ್ಲ ನಾನು ಈ ಥರ ಡ್ಯಾನ್ಸು ಇನ್ನೂ ಆಡು ಅಂತ ಹೇಳ್ತಾರೆ. ಇದು ಫೈನಲಿ ಎಲ್ಲರೂ ಕೂಡ ಫಂಕ್ಷನ್ ಮುಗಿಸ್ಕೊಂಡು ಹೊರಟ್ರು. ವಿಡಿಯೋ ಇಷ್ಟ ಆದರೆ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.